30/6/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಮುಖ್ಯ ಪಂಚಾಯಿತಿಯ ಮುಂಭಾಗದಲ್ಲಿ ಮುಖ್ಯ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ರೈತರು ಸುಮಾರು 2,000ಕ್ಕಿಂತ ಹೆಚ್ಚು ರೈತರು ಒಗ್ಗೂಡಿ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಯಾಕೆ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಪ್ಪ ಅಂತಂದರೆ, ನಮ್ಮ ಮುಖ್ಯ ಪಂಚಾಯಿತಿಯ ವ್ಯಾಪ್ತಿಯ ಹಳ್ಳಿಯ ರೈತರು ಸುಮಾರು 7 ಹಳ್ಳಿಯ ರೈತರು ಸುಮಾರು 2019ರಿಂದ ಇಲ್ಲಿಯವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇನ್ಶೂರೆನ್ಸನ್ನು ಕಟ್ತಾ ಬರ್ತಾ ಇದೆ. ಆದರೆ ಇಲ್ಲಿವರೆಗೆ ಕೂಡ ನಮ್ಮ ರೈತರ ಬೆಳೆಗಳು ಹಾಳಾದರೂ ಕೂಡ ₹1 ಇನ್ಶೂರೆನ್ಸ್ ಕಂಪ್ನಿಯಿಂದ ಪರಿಹಾರ ಬಂದಿಲ್ಲ. ಇದಕ್ಕೆ ಕಾರಣ ಏನು? ಯಾಕೆ ಬಂದಿಲ್ಲ ಮತ್ತು ಇದನ್ನು ಯಾರು ವರದಿ ಕೊಡ್ತಾ ಇದ್ದಾರೆ? ಪಂಚಾಯತಿ ಮಟ್ಟದಲ್ಲಿ ಪಂಚಾಯತಿ PDO ವರದಿ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಒಬ್ಬೊಂದು ಬೆಳೆಗೆ ಒಬ್ಬೊಬ್ಬರಿಗೆ ತಲಾಟೆ ಒಂದು ಕೊಡ್ತಾರಂತೆ, ಇವರು ಪಂಚಾಯತಿಗೆ ಒಂದು ಕೊಡ್ತಾರಂತೆ, ಕೃಷಿ ಇಲಾಖೆಗೆ ಒಂದು ಕೊಡ್ತಾರಂತೆ. ಅದಕ್ಕೆ ನಮಗೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಯಾವ ರೀತಿ ಇವರು ಬೆಳೆಗಳನ್ನು ಸರ್ವೆ ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ವಿತ್ ಸರ್ಕಾರದ ಗೈಡ್ಲೈನ್ಸ್ ಕಾಪಿಯನ್ನು ಅವತ್ತು ನಮ್ಮ ಹೋರಾಟದಲ್ಲಿ ಕೊಡಬೇಕು, ನಮ್ಮ ರೈತರಿಗೆ ತಿಳಿಸ್ಬೇಕು. ಯಾಕೆ ಬಂದಿಲ್ಲ, ಕಾರಣ ಏನು? ಎಲ್ಲ ಪಂಚಾಯತಿಗಳಿಗೆ ಕೆಲವು ಪಂಚಾಯತಿಗೆ ಬಂದಿದೆ, ಮುಖ್ಯ ಪಂಚಾಯತಿಗೆ 8 ವರ್ಷ ಆದರೆ ಯಾಕೆ ಬರಲಿಲ್ಲ? ಏನಿದೆ? ಏನು ಮಳೆಯಾಗಿ ಎಲ್ಲ ರೈತರು ಫುಲ್ ಬೆಳೆ ಬೆಳೆದಿದ್ದಾರ, ಅಥವಾ ಅಧಿಕಾರಿಗಳು ಏನಾದರೂ ಕೂಡ ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆಗೆ ಶಾಮೀಲಾಗಿ ಇಲ್ಲಿ ಅಧಿಕಾರಿಗಳಿಗೆ ರೈತರಿಗೆ ಮೋಸ ಮಾಡಿದಾರ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಅದಕ್ಕಾಗಿ ಇದು ನಮ್ಮ ಹೋರಾಟ. ಅದರ ಜೊತೆಗೆ ಮುಂದಿನ ಸಾರಿ ಈ ರೀತಿ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಇವ್ರು ಏನು ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಕಂಪ್ನಿಯವರು ಅಂತಂದರೆ, ಈ ಪಂಚಾಯತಿ PDOಗಳಾಗಿರ್ಬೋದು, ಈ ತಲಾಟೆಗಳಾಗಿರ್ಬೋದು, ಈ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಈ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆಗೆ ಶಾಮೀಲಾಗಿ ಯಾವ ಹಳ್ಳಿಯ ರೈತರಿಗೆ ನಾವು ಹೋಗ್ತಾ ಇದ್ದೇವೆ, ಯಾವ ಇವತ್ತೇನೋ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದನ್ನ ಯಾವ ರೈತರದ್ದು ಹೊಲಗಳು ಸೆಲೆಕ್ಟ್ ಆಗಿದ್ದಾವೆ, ಅದು ಬಿತ್ತಿದ ಮೇಲೆ 15 ದಿನದಾಗ ಒಂದು ಕ್ರಾಪ್ ಹೆಂಗಿದೆ ಅಂತ ನೋಡಕೊಂಡು ಹೋಗ್ತಾರೆ, ಆಮೇಲೆ ಕಟಾವು ಮಾಡಕೊಂಡು ಹೋಗ್ತಾರೆ. ಇವರು ಆ ಸಂದರ್ಭದಲ್ಲಿ ಕೆಲವು ರೈತರನ್ನ ಕರ್ಕೊಂಡು ಹೋಗ್ಬೇಕು, ಊರೊಳಗೆ ಡಂಗ ಹೊಡಿಬೇಕು, ಪಂಚಾಯತಿಗೆಲ್ಲ ಡಂಗ ಹೊಡೆದು ಮಾಡಿ ರೈತರನ್ನ ಎಲ್ಲರಿಗೆ ಹೇಳಿ, ಇಂಥ ದಿನ ನಿಮ್ಮ ಊರಲ್ಲಿ ನಾವು ಬರ್ತಾ ಇದ್ದೀವಿ, ಕಟಾವು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಬೇಕಾಗಿತ್ತು. ಇವ್ರು ಯಾರಿಗೆ ಹೇಳಲ್ಲ, ಯಾರಿಗೆ ತಿಳಿಸಂಗಿಲ್ಲ, ಇವರೇ ಹೋಗುದು. ಅದು ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಒಣ ಬೇಸಾಯದಲ್ಲಿ ಬೆಳೆದಂಥ ಬೆಳೆಗಳನ್ನು ಕಟಾವು ಮಾಡಬೇಕು. ಅವರು ಒಂದು ವೇಳೆ ಇವ್ರು ಸೆಲೆಕ್ಟ್ ಮಾಡಿದ್ದು ಅವ ನೀರು ಬಿಟ್ಟಿದ್ನ ಅಂತಂದರೆ ಅದನ್ನ ಹೆಂಗೆ ಇವ್ರು ಕ್ಯಾಲ್ಕುಲೇಷನ್ ಮಾಡ್ತಾರೆ? ಅದಕ್ಕೆ ಈಗ ಒಟ್ಟಾರೆಯಾಗಿ ಇದರಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ. ಇದರಲ್ಲಿ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇದು ಕಷ್ಟದಲ್ಲಿರುವ ರೈತರನ್ನ ಉಳಿಸಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಮಾಡಿದೆ. ಆದರೆ ಇವರು ಇನ್ಶೂರೆನ್ಸ್ ಕಂಪನಿ ಜೊತೆಗೆ ಸೇರಿ ಇವತ್ತು ರೈತರನ್ನ ಕುತ್ತಿಗೆ ಕೊಯ್ಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಯಾವುದೇ ಶಾಸಕರಾಗಲಿ ಯಾವ ಜನಪ್ರತಿನಿಧಿಗಾಗಲಿ ಒಂದು ತುಟಿ ಪಿಟಕಂತ ಇಲ್ಲ. ಕಾರಣ ಏನು? ನೀವೇನಾದರೂ ಕೂಡ ಇದರಲ್ಲಿ ಶಾಮೀಲಾಗಿದ್ರ ಅದನ್ನ ನಮ್ಗೆ ತಿಳಿಸ್ಬೇಕು. ಅದಕ್ಕೆ ಒಟ್ಟು 5 ವರ್ಷದಲ್ಲಿ ನೀವು ಯಾರ್ಯಾವ ಅಧಿಕಾರಿಗಳು ಏನೇನು ಮುಖ್ಯ ಪಂಚಾಯತಿಯಿಂದ ವರದಿ ಕೊಟ್ಟಿದ್ರಲ್ಲ ಆ ಎಲ್ಲ ಸಂಪೂರ್ಣ ವರದಿಯನ್ನು ನಮ್ಗೆ ಕೊಡಬೇಕು. ಹೋರಾಟದಲ್ಲಿ ನಾವು ನೋಡ್ತೀವಿ. ನೀವು ಉತ್ತಮ ಅಂತ ಕಳಿಸಿದ್ರು, ಅವ್ರು ಕೇಳಿದ್ರೆ ಏನು ಹೇಳ್ತಾರೆ? ಇಲ್ರಿ ನಾವು ಏನು ಬೆಳೆದಿಲ್ಲ ಅಂತ ಕಳಿಸಿದ್ವಿ, ನಾವೆಲ್ಲ ಕರೆಕ್ಟಾಗಿ ಕಳಿಸಿದ್ವಿ, ಅದು ಬಂದಿಲ್ಲ. ಅದೇ ಯಾಕೆ ಬಂದಿಲ್ಲಲ್ಲ? ನೀವು ಬಾಯಿಲೇ ಇರಲ್ಲ, ನೀವು ಏನು ವರದಿ ಕೊಟ್ಟಿದ್ದೀರಲ್ಲ, ನೀವು ಸಹಿ ಮಾಡಿ ಏನು ಸರ್ಕಾರಕ್ಕೆ ವರದಿ ಕೊಟ್ಟಿದ್ರಿ ಇನ್ಶೂರೆನ್ಸ್ ಕಂಪ್ನಿಗೆ, ಅದು ನಮಗೆ ಬೇಕು.
2019ರಿಂದ ಇಲ್ಲಿವರೆಗೆ ಏನೇನು ವರದಿ ಕೊಟ್ಟಿದ್ರಲ್ಲ ಎಲ್ಲ ವರದಿಯನ್ನು ಒಳಗೊಂಡಂಥ ವಿವರ ವರದಿ ನಮ್ಮ ಮಾಹಿತಿ ನಮ್ಗೆ ಕೊಡಬೇಕು. ಇದು ಒಂದೇ. ಎರಡನೇದು ಏನಪ್ಪಾ ಅಂತಂದ್ರೆ, ಈಗಾಗಲೇ ಸ್ವತಂತ್ರ ಬಂದು ಸುಮಾರು 75 ವರ್ಷ ಕಳೆದು ಹೋಗಿದ್ದಾರೆ. ಆದರೂ ಕೂಡ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಯಾವ ಹಳ್ಳಿಗೆ ಹೋದ್ರೂ ಕೂಡ ಅದೇ ಸಮಸ್ಯೆ ಇದೆ. ಮುಕ್ಕಾಳ ಪಂಚಾಯತ್ ಹೋದ್ರೆ ಅಲ್ಲೆಲ್ಲ ಕ್ಲೋರೈಡ್ ಇಟ್ಟ ನೀರಿದೆ. ಇವತ್ತು ಅನೇಕ ಜನ ಹಿರಿಯರಿಗೆ ಎದ್ದು ಅಡ್ಡಾಡಕ್ ಆಗ್ತಾ ಇಲ್ಲ. ಎಲ್ಲ ಕಾಲಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ವಾಂತಿ ಬೇದಿ, ಸಣ್ಣ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಇವತ್ತು ಬೇಸತ್ತು ಇವತ್ತು ಹರನಾಳಾಗಿರ್ಬೋದು, ಕಲ್ದೇನಾಗಿರ್ಬೋದು, ಅಡಿನಾಳಾಗಿರ್ಬೋದು, ಎಲ್ಲ ನೀರು ಎಲ್ಲಿ ತೊಂಬರ್ತಾ ತಾಳಿಕೋಟೆ ಅಲ್ಲಿ ಇಲ್ಲಿ ಬಂದು ನೀರನ್ನು ತುಂಬಿಕೊಂಡು ಹೋಗಿ ನೀರು ಕುಡಿಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಈಗಾಗಲೇ ಮುಕ್ಯಾಳ ಪಂಚಾಯಿತಿಯಲ್ಲಿ ಬಹುಹಳ್ಳಿಗಳ ಕುಡಿಯುವ ನೀರಿನ ಯೋಜನೆ ಅಂತ ಮಾಡಿದ್ದಾರೆ, ಮಲ್ಟಿ ವಿಲೇಜ್ ಸ್ಕೀಮ್ ಅಂತೇಳಿ. ಸುಮಾರು ಅದು ಒಂದು 10 ವರ್ಷದಿಂದ ಅಲ್ಲಿ ಕಾರ್ಯನಿರ್ವಹಿಸ್ತಿರ್ಬೋದು. ಅಲ್ಲಿ ಒಂದು ದಿನ ಕೂಡ ಹಳ್ಳಿಗಳಿಗೆ ನೀರು ಹೋಗಲಿಲ್ಲ. ಒಂದು ಹಳ್ಳಿ ಕೂಡ ನೀರು ಹೋಗಿಲ್ಲ ಸರಿಯಾಗಿ ನೀರು ಅದೇನಿದೆ ವಾಟರ್ ಟ್ರೀಟ್ಮೆಂಟ್ ಏನು ಫಿಲ್ಟರ್ ಆಗುತ್ತಲ್ಲ ನೀರು ಅದು ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಕರಿತೀವಿ. ಅದು ಒಟ್ಟಲ್ಲಿ ಫಿಲ್ಟರ್ನೇ ಆಗ್ತಾ ಇಲ್ಲ. ಒಂದಿನ ಕೂಡ ಅಲ್ಲಿ ಸ್ಟ್ಯಾಂಡ್ ಚೇಂಜ್ ಮಾಡಿಲ್ಲ, ಏನೂ ಇಲ್ಲ. ಅಲ್ಲಿ ಕೆರೆ ಮಾಡಿದ್ದಾರೆ, ಬೊಬ್ಬರಿಗೆ ಹತ್ರ ಕೆರೆ ಮಾಡಿದ್ದಾರೆ ನೋಡಿ. ಆ ಕೆರೆಗೆ ಏನಾಗಿದೆಪ್ಪ ಅಂದ್ರೆ ಸುತ್ತ ಫಿನ್ಸಿಂಗೇ ಇಲ್ಲ. ಎಲ್ಲ ಊರು ದನಗಳೆಲ್ಲ ಬಂದು ಅದ್ರಾಗ ಮಕ್ಕೋತವೆ. ಈ ರೀತಿ ವ್ಯವಸ್ಥೆಯಲ್ಲಿದೆ. ಒಂದು ದಿನ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ, ಯಾವ ಕೆಲಸವನ್ನು ಮಾಡಿಲ್ಲ. ಮತ್ತೆ ಪ್ರತಿ ವರ್ಷ ಇದು ಟೆಂಡರ್ ಕರೀತಾರೆ. ಒಮ್ಮೆ 1 ವರ್ಷಕ್ಕೊಮ್ಮೆ ಕರೀತಾರೆ, ಒಮ್ಮೆ 5 ವರ್ಷ ಸೇರಿ ಕರೀತಾರೆ. ಸುಮಾರು ಇವತ್ತು ಆ ಮಲ್ಟಿ ವಿಲೇಜ್ ಸ್ಕೀಮ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿದ್ದಾರೆ. ಆದರೆ ಯಾವ ಊರಿಗೆ ಕೂಡ ನೀರು ಬರ್ತಾ ಇದೆ. ನಾವು ಕೇಳ್ತಾ ಇರೋದು, ಆ ಮಲ್ಟಿ ಸ್ಕೀಮ್ ಏನೇ ಫೇಲ್ ಆಗಿದೆಯೋ, ಮತ್ತೆ ನೀವು ಫೇಲ್ ಆದರೆ ಕೋಟ್ಯಾಂತರ ರೊಕ್ಕ ಯಾಕೆ ಖರ್ಚು ಮಾಡಿದ್ರಿ? ಈಗ ಯಾವ ಹಳ್ಳಿಗಳಿಗೆ ನೀರ ಬರ್ತಾ ಇಲ್ಲ ಅಲ್ಲಿ ಫಿಲ್ಟರ್ ಕೇಳ್ತಾರೆ ಅಧಿಕಾರಿಗಳು. ಹೇಳಿದ್ರು ನಮ್ಗೆ, ಇಲ್ರಿ ಅದು ನೀರ ಫಿಲ್ಟರ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ಕೇಳ್ತಾ ಇದ್ವಿ, ನೀರು ಫಿಲ್ಟರ್ ಆಗದೆ ಇದ್ರೆ, ಆ ನೀರು ಸರಿಯಾಗಿ ಸಪ್ಲೈ ಆಗದೆ ಇದ್ರೆ ನೀನು ಯಾಕೆ ಅದಕ್ಕೆ ಕೋಟಿಗಟ್ಟೆ ಹಣ ಟೆಂಡರ್ ಕರೆದು ಯಾಕೆ ಖರ್ಚು ಮಾಡಿದ್ರಿ ಹೇಳ್ಬೇಕಲ್ಲ ನಮಗೆ. ಇವತ್ತು ಅಧಿಕಾರಿಗಳು ಕೋಟಿಗಟ್ಟೆ ಹಣವನ್ನ ಇವತ್ತು ಅಲ್ಲಿ ನುಂಗಿ ನೀರು ಕುಡಿದಿದ್ದಾರೆ, ಏನು ಕೆಲಸ ಮಾಡಿಲ್ಲ. ಜನ ಇವತ್ತು ಕುಡಿಯಕ್ಕೆ ನೀರಿಲ್ಲ ನಳ್ತಾ ಇದ್ದಾರೆ, ಏನ್ ಮಾಡೋದು ಅಂತ ತಿಳಿತಾ ಇಲ್ಲ. ನೀವು ಗ್ರಾಮ ಪಂಚಾಯತಿಯಲ್ಲಿ ಹೋದ್ರೆ ಅವ್ರು ಹೇಳ್ತಾ ಇದ್ದಾರೆ, ಸರ್ ನೀರಿಂದು ನಮಗೆ ಬರೋದಲ್ಲ, ನಮ್ಗೆ ಏನಿದ್ರು ಬೋರು ಅಥವಾ ಬಾವಿ ಏನೇ ಇದ್ರೆ ಅಷ್ಟು ನಮ್ಮ ಮೇಂಟೈನ್ ಮಾಡಕ್ಕೆ ಇರುವುದು, ನಮಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಸರ್ಕಾರದಿಂದ ಅನುದಾನ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲ ಇವತ್ತು ಏನಪ್ಪ RWS ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಯಾವುದೂ ಕೂಡ ಕೆಲಸಗಳನ್ನ ಮಾಡ್ತಾ ಇಲ್ಲ. ಬರೀ ಬೋಗಸ್ ಬಿಲ್ಗಳನ್ನು ಎತ್ತುದು, ಕಾಂಟ್ರಾಕ್ಟ್ ಜೊತೆ ಶಾಮೀಲಾಗೋದು, ಕೆಲಸ ಮಾಡೋದು. ನಾನು PDOಗಳಿಗೆ ನಾನು ಮಾತಾಡಿದ್ದೀನಿ. ನಮ್ಮ ರೈತ ಸಂಘದ ವತಿಯಿಂದ PDOಗಳಿಗೆ ಹಚ್ಚಿದ ಅವ್ರು ಹೇಳ್ತಾರೆ, ಸರ್ ನಾವೆಲ್ಲ 10 ಲೆಟರ್ ಕೊಡ್ತಿದ್ದೀವಿ, EO ಜೊತೆ ಕುಂತಿದ್ದೀವಿ, EO ಕಡೆ ಲೆಟರ್ ಮಾಡ್ತಿದ್ದೀವಿ, ZBCS ಮುಂದೆ ಕೂತು ಹೇಳಿದ್ದೀವಿ, ಆದ್ರೂ ಕೂಡ ಕೆಲಸ ಆಗ್ತಾ ಇಲ್ಲ, ನಾವೇನು ಮಾಡೋಣ? ಅದಕ್ಕೆ ಇವತ್ತು ಇಷ್ಟೇ ಅಲ್ಲ, ಮುಕ್ಯಾಳ ಪಂಚಾಯಿತಿಯಲ್ಲಿ ಒಟ್ಟು 10 RO ಪ್ಲಾಂಟ್ಗಳನ್ನು ಮಾಡಿದ್ದಾರೆ. ಅಂದರೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಅಂತೇಳಿ RO ಪ್ಲಾಂಟ್ಗಳನ್ನು ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 10 ಪ್ಲಾಂಟ್ಗಳನ್ನು ಮಾಡಿದ್ದಾರೆ. ಸುಮಾರು 10 ವರ್ಷದಿಂದ ಇವು ಮಾಡಿದ್ದಾರೆ. ಒಂದು ದಿನ ಕಾರ್ಯನಿರ್ವಹಿಸಿದ್ರೆ ಹೇಳಿ ನೋಡೋಣ, ಯಾವ ಹಳ್ಳಿಯಲ್ಲಿ ಚಲೋ ಇದೆ ಪ್ಲಾಂಟ್? ಯಾವ ಹಳ್ಳಿಯಲ್ಲಿನೂ ಕೂಡ ಪ್ಲಾಂಟ್ ಚಲೋನೇ ಆಗಲಿಲ್ಲ. ಹಂಗಂದ್ರೆ ಸರ್ಕಾರದ ಕೋಟಿಗಟ್ಟೆ ಹಣವನ್ನ ಯಾಕೆ ವೇಸ್ಟ್ ಮಾಡಿದ್ರಿ? ಒಂದು ದಿನ ಚಲವಾಗಿಲ್ಲ, ಪ್ಲಾಂಟ್ ಚಲವಾಗಿಲ್ಲ. ಆಮೇಲೆ ಆ ಪ್ಲಾಂಟು ಯಾವ ಮಾಡಿದನ ಕಾಂಟ್ರಾಕ್ಟರು ಮಾಡಿದ ಮೇಲೆ 5 ವರ್ಷ ಮೇಂಟೈನ್ ಮಾಡಬೇಕು. ಅದರ ಜವಾಬ್ದಾರಿಯನ್ನ, ಅದನ್ನ ಮೇಲ್ವಿಚಾರಣೆಯನ್ನ RWS ದವ್ರು ಮಾಡಬೇಕು. ಇವ್ರು ಮಾಡಲಿಲ್ಲ. ಇವ್ರು ಹಂಗೆ ಬಿಲ್ ಕೊಟ್ಬಿಟ್ರು, ಎಲ್ಲ ಶಾಮಿಲ ರೊಕ್ಕ ತಿಂದು ಬಿಲ್ ಕೊಟ್ಬಿಟ್ಟಿದ್ದಾರೆ, ಏನು ಮೇಂಟೈನ್ ಮಾಡಿಲ್ಲ. ಅದನ್ನ 5 ವರ್ಷ ಮೇಂಟೈನ್ ಮಾಡಿ ನಂತರ ಅದನ್ನ ಪಂಚಾಯತ್ಗಳಿಗೆ ಹ್ಯಾಂಡ್ ಓವರ್ ಮಾಡಬೇಕು.
ಯಾವ ಪಂಚಾಯತಿಗಳು ಕರೆಕ್ಟಾಗಿ ಹ್ಯಾಂಡ್ ಓವರ್ ಮಾಡಿಲ್ಲ. ಮೂಕ್ಯಾಳ ಪಂಚಾಯತಿಯ ಅವರ ಅಧಿಕಾರಿಗಳು ಹೇಳಿದ ಪ್ರಕಾರ ಒಂದೇ ಒಂದು RO ಪ್ಲಾಂಟ್ ಅನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಸರ್ ಅಂತ ಹೇಳ್ಬಿಟ್ರು. ಒಂದು RO ಪ್ಲಾಂಟ್ ಅನ್ನ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ. ಸುಮಾರು 10 ಪ್ಲಾಂಟ್ಗಳಿದ್ರು ಕೂಡ RO ಪ್ಲಾಂಟ್ಗಳಿದ್ರೆ ಒಂದು RO ಪ್ಲಾಂಟ್ಗಳು ಕೂಡ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತು ನಾವು ತಲೆ ತಗ್ಗಿಸ್ಬೇಕಾಗಿದೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಪ್ರಭುಗಳಪ್ಪ ಅಂದ್ರೆ ಮತದಾರ ಪ್ರಭುಗಳು, ಅಧಿಕಾರಿಗಳ ಪ್ರಭುಗಳಲ್ಲ, ಶಾಸಕರು ಪ್ರಭುಗಳಲ್ಲ. ಅವರು ನಮ್ಮ ಸೇವಕರು ಆದರೆ ಇವತ್ತು ಅವ್ರು ಯಾರು ಕೂಡ ಕೆಲಸ ಮಾಡದೇ ಇರುವುದಕ್ಕೆ ಮಾಲೀಕರು ಮತದಾರರು ಇವತ್ತು ಕೇಳ್ತಾ ಇದ್ದಾರೆ. 30ನೇ ತಾರೀಕಿಗೆ ಮತದಾರರೇ ಬಂದು ಮಾಲೀಕರು ಬಂದು ಕುಂತು ಕೇಳ್ತಾ ಇದ್ದಾರೆ ಯಾಕೆ ಹಿಂಗಾಗಿದೆ. ಅದಕ್ಕೆ ನಾ ಈ ಪತ್ರಿಕಾ ಮಾಧ್ಯಮದಿಂದ ಹೇಳಕ್ ಬಯಸ್ತೇನೆ, ನೀವು ಒಟ್ಟು 10 ವರ್ಷದಿಂದ ಮೂಕ್ಯಾಳ ಪಂಚಾಯತಿಯಲ್ಲಿ RWS ಇಲಾಖೆಯಿಂದ ಯಾವ್ಯಾವ ಯೋಜನೆ ಅಡಿಯಲ್ಲಿ ಎಷ್ಟು ಹಣವನ್ನು ಖರ್ಚು ಮಾಡಿದಿರಿ, ನೀರಾವರಿ ಇದು ಕುಡಿಯ ನೀರಿಗೋಸ್ಕರ ಸಂಪೂರ್ಣವಾದಂಥ ವಿವರವನ್ನು ಕೊಡಬೇಕು. 10 ವರ್ಷದಲ್ಲಿ ನೀವು ಎಷ್ಟು ಖರ್ಚು ಮಾಡಿದಿರಪ್ಪ, ಯಾವ್ಯಾವ ಯೋಜನೆಯಲ್ಲಿ ಕಾರ್ಪೊರೇಷನಲ್ಲಿ ಎಷ್ಟು ಖರ್ಚು ಮಾಡಿದ್ರಿ, ಆಮೇಲೆ ನೀವು O&M ಅಂತ ಕರಿತೀರಲ್ಲ ಟೆಂಡರ್ ಮೇಂಟೆನೆನ್ಸ್ ನಲ್ಲಿ ಎಷ್ಟು ಟೆಂಡರ್ ಕರೆದ್ರಿ, ಎಷ್ಟು ಅಮೌಂಟ್ ಕರೆದಿದ್ರಿ, ಏನೇನು ಕೆಲಸ ಮಾಡಿದ್ರಿ, ಆ ಅಮೌಂಟ್ ನಲ್ಲಿ ಪ್ರತಿ ವರ್ಷ ಬಿಲ್ ತೆಗೆದಿರಲ್ಲ, ಏನೇನು ಕೆಲಸ ಮಾಡಿದ್ರಲ್ಲ ಎಲ್ಲ ಸಂಪೂರ್ಣ ವಿವರವನ್ನ ಅವತ್ತು ನಮ್ಮ ಹೋರಾಟದಲ್ಲಿ ಕೊಡಬೇಕು. ನೀವೇನ ಕೆಲಸ ಮಾಡಿದ್ರು ಏನು ಹಂಗೆ ಬಿಲ್ ತೆಗೆದಿದ್ರು, ನೀವು ಮತ್ತೆ ಕೆಲಸ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಅದಕ್ಕೆ ಈ ಸಂಪೂರ್ಣ ವಿವರವನ್ನು ನಮ್ಗೆ ಕೊಡಬೇಕು. ಅದರ ಜೊತೆಗೆ ಮೂಕ್ಯಾಳ ಪಂಚಾಯತಿಯಲ್ಲಿ ಒಟ್ಟು ಬಡವರಿಗೆ ಮನೆ ಒದಗಿಸುವ ಉದ್ದೇಶದಿಂದ ಯಾರು ಕಡುಬಡರಿದ್ದಾರೆ, ಯಾರಿಗೆ ಮನೆ ಇಲ್ಲ, ಯಾರು ಗುಡಿಸಲಲ್ಲಿ ವಾಸ್ತಾ ಇದ್ದಾರೆ, ಯಾರು ಶೆಡ್ಡಿನಲ್ಲಿ ವಾಸ್ತವ ಮಾಡ್ತಾ ಇದ್ದಾರೆ, ಮತ್ತು ಯಾರ ಮನೆಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದಾವೆ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಇವತ್ತು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಯಾರು ಅರ್ಹರಿದ್ದಾರೆ ಅಂಥವ್ರಿಗೆ ಮನೆ ಕೊಡಬೇಕು ಅಂತೇಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು ಎಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದೆ, 168 ಮನೆಗಳು ಸ್ಯಾಂಕ್ಷನ್ ಆಗಿದ್ದಾವೆ. ಇವತ್ತು ಏನಾಗಿದೆ ಅಪ್ಪ ಅಂತಂದ್ರೆ ಆ ಯಾವ ಕೆಲಸಗಳು ಕೂಡ ಪೂರ್ಣ ಆಗಿಲ್ಲ, ಎಲ್ಲ ನಿಂತು ಬಿಟ್ಟಿದೆ. ಯಾಕೆ ನಿಂತು? ಅಲ್ಲಿ ಕೆಲವು ಅಧಿಕಾರಿಗಳು ಮತ್ತು ಕೆಲವು ಮೆಂಬರ್ಗಳು ಸೇರಿ ಏನ್ ಮಾಡಿದಾರಪ್ಪ ಅಂದ್ರೆ ಕೆಲವು ಜನರಿಗೆ ಇದ್ದಿದ್ದವ್ರಿಗೆ ಮನೆ ಹಾಕಿದ್ದಾರೆ. ಹೀಗಾಗಿ ಕೆಲವು ಜನ ಯುವಕರು ಇವತ್ತು ಅದನ್ನು ಅಬ್ಜೆಕ್ಷನ್ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಇದು ಸರ್ಕಾರದ ಯೋಜನೆ ಇದೆ, ಇದು ಕರೆಕ್ಟ್ ಆಗಿ ಬಡವರಿಗೆ ಮುಟ್ಟಬೇಕಾಗಿದೆ, ಅದಕ್ಕೆ ಯಾವುದೇ ಗ್ರಾಮ ಸಭೆ ಮಾಡಿಲ್ಲ. ಆಮೇಲೆ ಇವರೇನು 2018ರಲ್ಲಿ ಏನು ಸರ್ವೆ ಮಾಡಿದಾರಲ್ಲ, ಮನೆ ಇಲ್ಲರ ಸರ್ವೆ ಮಾಡಬೇಕಂತ ಸರ್ಕಾರ ಒಂದು ಇದು ಇದೆ, ಅದ್ರ ಪ್ರಕಾರ ಮಾಡಿ ಅದೊಂದು ಇದು ಮಾಡಿ ಎಂಟ್ರಿ ಮಾಡಬೇಕು. ಅದರೊಳಗೆ ಏನು ಮಾಡಿದಾರಪ್ಪ ಅಂದ್ರೆ ಕೆಲವರು ಮನೆ ಇದ್ದವ್ರದ್ದು ಮಾಡಿದ್ದಾರೆ. ಹೀಗಾಗಿ ಮತ್ತೆ ಸರ್ಕಾರ ಏನು ಅವಕಾಶ ಮಾಡಿಕೊಟ್ಟಿದೆಪ್ಪ ಅಂತಂದ್ರೆ 2018ರಲ್ಲಿ ಏನು ಸರ್ವೆ ಮಾಡಿದ್ರಲ್ಲ, ಯಾರ್ಯಾರು ಮನೆಗಳು ಬಿಟ್ಟು ಹೋಗಿದಾವಲ್ಲ ಅಂಥವ್ರನ್ನ ಮರು ಸೇರ್ಪಡೆ ಮಾಡಿ ಯಾರು ಅದರಿಂದ ವಂಚಿತರಾಗಿದ್ದಾರೆ, ಯಾರು ಅತಿ ನಿರ್ಗತಿಸಿದ್ದಾರೆ ಅವರನ್ನು ಮತ್ತೆ ಆ ಪಟ್ಟಿಯಲ್ಲಿ ವಸತಿ ಯಾರಿಗಿಲ್ಲಲ್ಲ ಆ ಪಟ್ಟಿಯಲ್ಲಿ ಸೇರಿಸಿ ಅವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶದ ಪ್ರಕಾರ ಯಾವ PDOಗಳಾಗಲಿ, ಯಾವ ಪಂಚಾಯತಿ ಅಧಿಕಾರಿಗಳಾಗಲಿ ಯಾರು ಕೂಡ ಹಳ್ಳಿಗೆ ಹೋಗಿ ಮತ್ತೊಮ್ಮೆ ರೀಸರ್ವೆ ಮಾಡಿ ಇವರು ಸೇರ್ಪಡೆ ಮಾಡಿಸುವಂತ ಕೆಲಸ ಮಾಡಿಲ್ಲ. ಇಲ್ಲೇ ಕುಂದ್ರದು, ಆಫೀಸ್ನಲ್ಲೇ ಕುಂದ್ರದು, ಯಾರು ಹೇಳ್ತಾರಲ್ಲ ತಗೊಳ್ಳೋದು, ಲಿಫ್ಟ್ ತಗೊಳ್ಳೋದು, ಇಲ್ಲೇ ಸೇರ್ಕೊಂಡು ಕಂಪ್ಯೂಟರ್ಗೆ ಎಂಟ್ರಿ ಮಾಡ್ತೀವಿ. ಹೀಗಾಗಿ ಇದು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅವತ್ತು 30ನೇ ತಾರೀಕಿನ ಆಗ್ರಹ ಮಾಡ್ತಾ ಇದ್ದೇವೆ. ಏನು ಇವತ್ತು 168 ಮನೆಗಳು ಸ್ಯಾಂಕ್ಷನ್ ಆಗಿದೆಯಲ್ಲ ಅದನ್ನ ಮತ್ತೊಮ್ಮೆ ನೀವು ಪ್ರತಿ ಹಳ್ಳಿಗೆ ಬರಬೇಕು. ಪ್ರತಿ ಹಳ್ಳಿಯಲ್ಲಿ ಏನಪ್ಪ ಎಲ್ಲ ರೈತರನ್ನ ಒಳಗೊಂಡಂತೆ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಇರ್ತಾರೆ. ಅದರ ಜೊತೆಗೆ ಗ್ರಾಮದ ಎಲ್ಲ ರೈತರು ಇರ್ತಾರೆ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ಸರ್ಕಾರದ ನಿಯಮ ಏನಿದೆ ಆ ನಿಯಮದ ಪ್ರಕಾರ ಯಾರು ಆ ಊರಲ್ಲಿ ನಿರ್ಗತಿಕರಿದ್ದಾರೆ ಅವರನ್ನೇ ಶಿಫಾರಸು ಮಾಡಿ ಕಳಿಸ್ಬೇಕು. ಅದನ್ನು ಬಿಟ್ಕೊಂಡು ನೀವು ತಿಳಿದವ್ರಿಗೆ ಯಾರ್ಯಾರಿಗೂ ಇದ್ದವ್ರಿಗೆ ಹಾಕಿ ಕಳಿಸ್ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಸರ್ಕಾರದ ಯೋಜನೆ ದುರುಪಯೋಗ ಆಗುತ್ತೆ. ಆ ಉದ್ದೇಶದಿಂದ ಇವತ್ತು ಅದೊಂದು ಬೇಡಿಕೆಯನ್ನ ನಾವು ಈ ಹೋರಾಟದಲ್ಲಿ ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ 168 ಮನೆಗಳನ್ನ ಯಾವ ಈಗ ಆಲ್ರೆಡಿ ಅರ್ಹರಿದ್ದಾರೆ ಅವ್ರು ಇಡಿ, ಯಾರು ಅನರ್ಹರಿದ್ದಾರಲ್ಲ ಅವ್ರು ತೆಗೆದು ಅವ್ರ ಜಾಗಕ್ಕೆ ಯಾರು ಅರ್ಹರಿದ್ದಾರೆ ಅವರನ್ನು ಮರು ಸೇರ್ಪಡೆ ಮಾಡಿ ಅವರಿಗೆ ವಸತಿ ಸೌಲಭ್ಯನ ಒದಗಿಸಿಕೊಡುವಂಥ ಕೆಲಸವನ್ನು ಇವತ್ತು
ಮಾಡಬೇಕು. ತಾಲೂಕು ಪಂಚಾಯತಿ ವತಿಯಿಂದ PDOಗಳು ಅಧಿಕಾರಿಗಳು ಎಲ್ಲರೂ ಕೂಡ ಮಾಡಬೇಕು ಅಂತೇಳಿ ಅವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದು ಒಂದು ವಿಷಯ. ಒಟ್ಟು 3 ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವೊಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದೊಂದು ಐತಿಹಾಸಿಕ ಹೋರಾಟ ಇದೆ. ಯಾಕಂದರೆ ಇಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಎಂದೂ ಕೂಡ ಹೋರಾಟ ಮಾಡಿಲ್ಲ. ಇವತ್ತು ಈ ಸರ್ಕಾರದ ಧೋರಣೆಗಳಿಗೆ, ಈ ಜನಪ್ರತಿನಿಧಿಯ ಧೋರಣೆ ಬೇಸತ್ತು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಇಡೀ ರೈತರ ಪರವಾಗಿ ರೈತರಿಗೆ ನ್ಯಾಯವನ್ನು ಕೊಡುವಂಥ ಉದ್ದೇಶದಿಂದ ನಾವೆಲ್ಲ ರೈತರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿ ಅವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆ ಹೋರಾಟದಲ್ಲಿ ನಾವೊಂದು ಎಚ್ಚರಿಕೆಯನ್ನು ನಿಮ್ಮ ಪತ್ರಿಕೆ ಮುಖಾಂತರ ಕೊಡಲಿಕ್ಕೆ ಬಯಸ್ತೇನೆ. ನೀವೇನಾದರೂ ಅಧಿಕಾರಿಗಳು ಬೇಜವಾಬ್ದಾರಿತನ ಮಾಡಿ ನೀವು ಹೋರಾಟಕ್ಕೆ ಅಲ್ಲಿ ಬರದೇ ಹೋದರೆ ನಾವು ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿಯನ್ನು ತಡೆಗಟ್ಟಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಅದಕ್ಕೆ ಇವತ್ತು ನಾವು ಇದರ ಮುಖಾಂತರ ಪೊಲೀಸ್ ಇಲಾಖೆಗಳನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಕೂಡಲೇ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನ ಕರೆಸಬೇಕು. ಯಾರ್ಯಾರಪ್ಪ ಅಂದರೆ ನಮಗೆ ಜಿಲ್ಲಾಧಿಕಾರಿಗಳು ಬರಬೇಕು, ZPCS ಬರಬೇಕು, ಅದರ ಜೊತೆಗೆ RWS ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಬರಬೇಕು, ಅದರ ಜೊತೆಗೆ AWಗಳು ಬರಬೇಕು, RWS AWಗಳು ಬರಬೇಕು, ಅದರ ಜೊತೆಗೆ ಎಲ್ಲ ಸೆಕ್ಷನ್ ಆಫೀಸರ್ ಇರಬೇಕು, ಅದರ ಜೊತೆಗೆ ಎಲ್ಲ ತಾಲೂಕು ಪಂಚಾಯತ್ EOಗಳು ಮತ್ತು ತಹಸೀಲ್ದಾರರು ಸಂಬಂಧಪಟ್ಟಂತೆ ಎಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ಅವತ್ತು ಆ ಹೋರಾಟದಲ್ಲಿ ಇರಬೇಕು. ಒಬ್ಬ ಅಧಿಕಾರಿಗಳು ಇಲ್ಲಪ್ಪ ಅಂತಂದ್ರೂ ಕೂಡ ನಾವು ಉತ್ತಮವಾದಂಥ ಹೋರಾಟವನ್ನು ಮಾಡ್ತೇವೆ. ಇದ್ರ ಮುಖಾಂತರ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಇಲಾಖೆಗಳಿಗೆ ಮುಂಚಿತವಾಗಿಯೇ ಎಲ್ಲರಿಗೂ ನಾವು ಲೆಟರ್ ಕೊಡಕತ್ತಿದ್ದೀವಿ. ಏನೇನು ಸಮಸ್ಯೆ ಇದಾವೆ, ಏನೇನು ನಮ್ಮ ಬೇಡಿಕೆ ಏನೇನು ಎಲ್ಲ ನಾವು ಲೆಟರ್ ಕೊಡಕತ್ತಿದ್ದೀವಿ, ಪೊಲೀಸ್ ಇಲಾಖೆಗೆ ಕೊಡ್ತಿದ್ವಿ. ಅದಕ್ಕೆ ನಮಗೆಲ್ಲ ಸೂಕ್ತ ಬಂದೋಬಸ್ತನ್ನು ಕೊಟ್ಟು ಅದರ ಜೊತೆಗೆ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಅಲ್ಲಿ ಸ್ಥಳದಲ್ಲಿನೇ ಏನು ಇವತ್ತು ರೈತರ ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬೇಕು ಅನ್ನೋಂಥ ಉದ್ದೇಶಕ್ಕೆ ಹೋರಾಟ ಮಾಡುತ್ತೆ. ಅದಕ್ಕೆ ಎಲ್ಲ ಅಧಿಕಾರಿಗಳು ಬರಬೇಕು ಅನ್ನೋಂಥ ಮಾತನ್ನು ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮಗೆಲ್ಲರೂ ಕೂಡ ವಂದಿಸುತ್ತಾ ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷರು ಅವರು ಕೂಡ ಈ ಒಂದು ಹೋರಾಟದ ಉದ್ದೇಶಿಸಿ ಮಾತನಾಡ್ತಾರೆ. ಧನ್ಯವಾದಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.